ಜಾಮೀನು ರದ್ದಾದಂಥ ಒಟ್ಟು 7 ಮಂದಿ ಆರೋಪಿಗಳ ಪೈಕಿ 5 ಮಂದಿಯನ್ನ ಪೊಲೀಸರು ಈವರೆಗೆ ಅರೆಸ್ಟ್ ಮಾಡಿದ್ದಾರೆ. ಇನ್ನಿಬ್ಬರು ಅರೆಸ್ಟ್ ಆಗೋದಕ್ಕೆ ಬಾಕಿ ಇದೆ. 5 ಜನರ ಪೈಕಿ ದರ್ಶನ್ ಕೂಡ ಒಬ್ಬ. ಸದ್ಯ ದರ್ಶನನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಏನಾಯಿತು ಅನ್ನೋ ಡೀಟೇಲ್ ಸಿಗ್ತಾ ಇದೆ. ನಗು ಮುಖದಲ್ಲೇ ಪೊಲೀಸರಿಗೆ ತಲೆಬಾಗಿರೋದು ನಟ ದರ್ಶನ್. ಪೊಲೀಸರನ್ನ ನೋಡ್ತಾ ಇದ್ದಂತೆ ಸೆಲ್ಯೂಟ್ ಹೊಡೆದ್ರಂತೆ ನಟ. ಬಂಧನ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಪೊಲೀಸರ ಜೊತೆಗೆ ಹೆಜ್ಜೆ ಹಾಕಿರೋದು. ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಫೆಲೋ. ಪೊಲೀಸರು ಈ ಹಿಂದೆಯೂ ಕೂಡ ಅರೆಸ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲೊಂದೊಮ್ಮೆ ಮತ್ತೊಂದು ಕೇಸಲ್ಲಿ ಅರೆಸ್ಟ್ ಮಾಡಿದ್ರು. ಸೊ ಅರೆಸ್ಟ್ ಅನ್ನೋದು ಹೊಸದಲ್ಲ ಈ ವ್ಯಕ್ತಿಗೆ. ಸೊ ಈಗ ಮತ್ತೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಪೊಲೀಸರನ್ನ ನೋಡ್ತಾ ಇದ್ದಂತೆ ಸೆಲ್ಯೂಟ್ ಹೊಡೆದು ಆ ನಂತರ ಪೊಲೀಸರು ಹೇಳದಂಗೆ ಕೇಳಿ ತಲೆ ಆಡಿಸಿ ಪೊಲೀಸರ ಜೊತೆಗೆ ಬಂದಿರೋದು. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಕಡೆಗೆ ದರ್ಶನ್ ಪ್ರಯಾಣ ಹೊರಟಿದೆ. ಈ ಹಿಂದೆ ಪತ್ನಿಗೆ ಹೊಡೆದು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಒಮ್ಮೆ ಅರೆಸ್ಟ್ ಆಗಿದ್ದು, ಆ ನಂತರ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಮ್ಮೆ ಅರೆಸ್ಟ್ ಆಗಿದ್ದು, ಈಗ ಬೇಲ್ ರದ್ದಾಗಿ ಮತ್ತೆ ಅರೆಸ್ಟ್ ಆಗಿದ್ದು. ಅರೆಸ್ಟ್ ಅನ್ನೋದು ಹೊಸದಲ್ಲ, ಜೈಲು ಅನ್ನೋದು ಹೊಸದಲ್ಲ, ಪೊಲೀಸರು ಅನ್ನೋದು ಹೊಸದಲ್ಲ ಈ ವ್ಯಕ್ತಿಗೆ. ಸದ್ಯ ಮತ್ತೊಮ್ಮೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ರೀಚ್ ಆಗಿದೆ ವಾಹನ. ಒಂದು 9 ತಿಂಗಳು ಮೆರೆದಾಡಿದ್ರು, 9-10 ತಿಂಗಳು ಮೆರೆದಾಡಿದ್ರು ಬೇಲ್ ತಗೊಂಡ ನಂತರ. ಈಗ ಮತ್ತದೇ ಪೊಲೀಸ್ ವಾಹನ, ಮತ್ತದೇ ಪೊಲೀಸ್ ಸ್ಟೇಷನ್ನು, ಇನ್ನು ಮುಂದೆ ಜೈಲು. ಅಂದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಗಡಿಯಾರ ಮತ್ತೆ ಹಿಂದಕ್ಕೆ ಚಲಿಸಿದೆ ದರ್ಶನ್ ಲೈಫಲ್ಲಿ. ದರ್ಶನ್ ಮತ್ತು ಉಳಿದ ಆರೋಪಿಗಳ ಲೈಫಲ್ಲಿ ಗಡಿಯಾರ ಹಿಂದಕ್ಕೆ ಚಲಿಸ್ತಾ ಇದೆ. ದರ್ಶನ್ ಸಹೋದರ ದಿನಕರ್ ಅವರು ಕೂಡ ಇದ್ದಾರೆ. ಸ್ಟೇಷನ್ಗೆ ಬಂದಿರೋದನ್ನ ನೋಡ್ತಾ ಇದ್ದೀರಿ, ಅವರು ಕೂಡ ಬಂದಿರೋದನ್ನ ಗಮನಿಸ್ತಾ ಇದ್ದೀರಿ. ಸದ್ಯ ದರ್ಶನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿರೋದನ್ನ ಗಮನಿಸ್ತಾ ಇದ್ದೀರಿ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಪಡ್ಕೊಂಡಿರೋದು ಮೋಸ್ಟ್ಲಿ ಅಕ್ಟೋಬರ್ ತಿಂಗಳು ಅಂತ ಅನ್ಸುತ್ತೆ. ಅಲ್ಲಿಂದ ಡಿಸೆಂಬರ್ ಅಲ್ಲಿ ರೆಗ್ಯುಲರ್ ಬೇಲ್ ಸಿಕ್ತು. ಬಳಿಕ ಆ ರೆಗ್ಯುಲರ್ ಬೇಲ್ ಸಿಕ್ಕಿ 9 ತಿಂಗಳಾಯ್ತು. ಆಲ್ಮೋಸ್ಟ್ 9 ತಿಂಗಳ ನಿರಾಳತೆಯ ಬಳಿಕ, ಅಂದ್ರೆ ಮೆಡಿಕಲ್ ಬೇಲ್ ಇದ್ದಂತ ಸಂದರ್ಭದಲ್ಲಿ ಆ ನಿರಾಳತೆ ಇರಲಿಲ್ಲ. ಕಾರಣ ಏನು ಅಂತಂದ್ರೆ ಆಸ್ಪತ್ರೆಯಲ್ಲಿದ್ರು, ಟ್ರೀಟ್ಮೆಂಟ್ ಆಗ್ತಾ ಇತ್ತು, ಎಲ್ಲಿಗೂ ಹೋಗಂಗಿರ್ಲಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳಿತ್ತು. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ದರ್ಶನ್ ನಿರಾಳ ಆಗಿದ್ದು. ಶೂಟಿಂಗ್ ಅಲ್ಲಿ ಭಾಗವಹಿಸಬಹುದಿತ್ತು, ಮತ್ತು ವಿದೇಶಕ್ಕೂ ಹೋಗಬಹುದಿತ್ತು, ದೇವಸ್ಥಾನಕ್ಕೆ ಹೋಗಬಹುದಿತ್ತು, ತನಗೆ ಬೇಕಾದವರನ್ನ ಭೇಟಿಯಾಗಬಹುದಿತ್ತು, ತನಗೆ ಬೇಕಾದವ್ರ ಜೊತೆ ಪಾರ್ಟಿ ಗಿರ್ಟಿ ಮಾಡಬಹುದಿತ್ತು, ಎಲ್ಲದಕ್ಕೂ ಅವಕಾಶ ಇತ್ತು. ಬಟ್ ಈಗ ಮತ್ತೆ ಜೈಲು ಹಕ್ಕಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೂ ಮೊದಲು ದರ್ಶನಿಗೆ ಸಿಕ್ಕಿದ್ದಂಥ ಕ್ಷಣ ಮಾತ್ರದ ಸ್ವಾತಂತ್ರ್ಯ, ಅಂದ್ರೆ ಈ ಕೇಸ್ನಲ್ಲಿ ಸಿಕ್ಕಂತ ತಾತ್ಕಾಲಿಕ ಸ್ವಾತಂತ್ರ್ಯ ಈಗ ರದ್ದಾಗಿದೆ. ತಾತ್ಕಾಲಿಕ ಸ್ವಾತಂತ್ರ್ಯ ರದ್ದಾಗಿದೆ. ಸೊ ಮುಂದಕ್ಕೆ ಯಾವಾಗ ಬೆಳಕು ನೋಡ್ತಾರೆ ಜೈಲಿಂದ ಆಚೆ ಬಂದು ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಈ ಪ್ರೊಸೀಜರ್ ಸುದೀರ್ಘ ಅವಧಿಯ ಪ್ರೊಸೀಜರ್ ನಡೆಯೋದಕ್ಕಿರೋದು ಮುಂದಕ್ಕೆ. ಸೊ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೇ ಈ ಮನುಷ್ಯ ಮತ್ತೆ ಜೈಲು ಪಾಲಾಗ್ತಾ ಇರೋದು, ಮತ್ತೆ ಬಂದಿ ಆಗ್ತಾ ಇರೋದು ಜೈಲಿನ ಕತ್ತಲ ಕೋಣೆಯ ಒಳಗೆ. ಇನ್ನು ಮುಂದೆ ನಿರಾಳತೆ ಸಿಗೋವರೆಗೂ ಕೂಡ ಕಾಲ ಕಳೆಯಬೇಕಾದಂಥ ದುಸ್ಥಿತಿ. ಈ ಮಧ್ಯೆ ಈ 9 ತಿಂಗಳ ಅವಧಿಯಲ್ಲಿ ಒಂದು ಸಿನಿಮಾ ಎಲ್ಲ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಸಿನಿಮಾ ಚಿತ್ರೀಕರಣ ಮಾಡಿದ್ದಾರೆ, ಅದು ರಿಲೀಸ್ ಹಂತಕ್ಕೂ ಕೂಡ ಬಂದಿದೆ. ಜೈಲಲ್ಲೇ ಇದ್ದುಕೊಂಡು ಆ ಸಿನಿಮಾ ರಿಲೀಸ್ ಆಗೋದನ್ನ ನೋಡಬೇಕಾದಂಥ ಸ್ಥಿತಿ ದರ್ಶನ್ ಪಾಲಿಗೆ. ಜೈಲಲ್ಲೇ ಇದ್ದುಕೊಂಡು ನನ್ನ ಸಿನಿಮಾ ಏನಾಯಿತು ಹೇಗಾಯಿತು ಅಂತಂದ್ರೆ ಪ್ರಚಾರ ಅದು ಇದು ಯಾವುದಕ್ಕೂ ದರ್ಶನ್ ಸಿಗೋದಿಲ್ಲ. ಸೊ ಅಲ್ಲಿಗೆ ಒಂದು ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಯಿತು ಬೇಲ್ ಅವಧಿಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.